ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ನಾನು ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ಹಾಗೆ ಆಂಟಿ ಎಲೆ ಕೊಟ್ಟಿದ್ರು. ನನಗೆ ಫುಲ್ ಕನ್ಫ್ಯೂಸ್ ಇದ್ರದ್ದು. ಇದು ಗ್ರೀನ್ ಟೀ ಅಂತ ಏನು ಹೇಳಿದ ನೆನಪು. ಆಮೇಲೆ ಇನ್ನೊಂದೇನೆಂದರೆ ಪಲಾವ್ ಎಲೆ, ಪಲಾವ್ಗೆ ಹಾಕುವಂಥದ್ದು ಅಂತನೂ, ಪಲಾವ್ ಎಲೆ ಅಲ್ಲ, ಪಲಾವ್ಗೆ ಹಾಕುವಂಥದ್ದು ಅಂತನೂ ಹೇಳಿದ ನೆನಪು ನನಗೆ. ಆದರೆ ನನಗೆ ಫುಲ್ಲು ಕನ್ಫ್ಯೂಸು. ನಾನೇನು ಮಾಡಿದೆ, ಬಿಸಿನೀರಿಗೆ ಹಾಕ್ಬಿಟ್ಟು ಕುಡಿದೆ. ಗೊತ್ತಿಲ್ಲ, ಇವಾಗ ಆಂಟಿಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು. ಏಕೆಂದರೆ ಟೈಮ್ ಬಂದು 7:30 ಆಗಿದೆ. ಇಷ್ಟು ಬೇಗ ಬೇಡ, ಆಮೇಲೆ ಫೋನ್ ಮಾಡಿಬಿಟ್ಟು ಹೇಳೋಣ ಆಂಟಿಗೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಕುಡಿದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ. ಏನಾದರೂ ಮಧ್ಯಾಹ್ನಕ್ಕೆ ಈಗ ಬಿರಿಯಾನಿ ಮಾಡೋಣ ಅಂತ ಏನೋ ತಲೆಯಲ್ಲಿ ಇದೆ, ನೋಡೋಣ. ಹಂಗೆ ಅಂದ್ಕೊಂಡಿರ್ತೀನಿ, ಒಂದೊಂದು ಸರಿ ಮಾಡೋದೇ ಇಲ್ಲ. ಮತ್ತು ಇನ್ನೇನು ಕೆಲಸ ಇಲ್ಲ. ಏನೋ ನೆನ್ನೆ ಮೀನು ಸಾರು ಮಾಡಿದೆ. ಮತ್ತು ಯಾರು ಅಂದರೆ ಮೀನು ಸಾಂಬಾರಲ್ಲಿರುವಂಥ ಮೀನು ಮಾತ್ರ ಹಾಕ್ಕೊಂಡು ತಿಂದರು. ಸಾಂಬಾರಲ್ಲಿ ಯಾರೂ ತಿಂದಿಲ್ಲ. ಇವಾಗ ಚೆನ್ನಾಗಿರುತ್ತೆ, ಯಾಕೆಂದರೆ ನೆನ್ನೆ ಮಧ್ಯಾಹ್ನ ಮಾಡಿರೋದ್ರಿಂದ. ಇವಾಗ ಮೀನು ಸಾರು ಸೂಪರಾಗಿರುತ್ತೆ. ಅಂದರೆ ಮೀನು ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳಗಿನ ತಿಂಡಿ ಬಂದು ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆ ಮತ್ತು ಮೀನು ಸಾರಿಗೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಏನಾದರೂ ಹೀಗೆ ಪಲಾವ್ ಆ ಥರ ಮೊಟ್ಟೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಂತೂ ಮುದ್ದೆ ಮಾಡ್ತೀನಿ. ಹಾಗೆ ದೋಸೆಗೆ ನೆನೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಬಂದು ಸಬ್ಬಕ್ಕಿ. ಎಲ್ಲರಿಗೂ ಗೊತ್ತು, ಪಾಯಸಕ್ಕೆಲ್ಲ ಹಾಕ್ತೀವಲ್ಲ ನಾವು, ಸಬ್ಬಕ್ಕಿ ಮತ್ತು ಅವಲಕ್ಕಿ. ಇದನ್ನು ಸಪ್ರೇಟ್ ನಾನು ನೆನೆಸ್ಕೊತೀನಿ. ಏಕೆಂದರೆ ಇದ್ರಲ್ಲಿ ನೆನೆಸಿದ್ರೆ ಏನಾಗುತ್ತೆ ಅಂದರೆ, ನೆಂದೋಗ್ಬಿಟ್ರೆ ಹಿಂಗೆ ಮಿಕ್ಸಿಗೆ ತೆಗೆದು ಹಾಕುವಾಗನೇ ಅವಲಕ್ಕಿಯಲ್ಲಿ ಏನಾಗುತ್ತೆ ಅಂದರೆ ಪುಡಿ ಪುಡಿ ಥರ ಆಗೋಗುತ್ತೆ. ಇಲ್ಲಾಂದರೆ ಒಂಥರ ಗಂಜಿ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಈ ಸಬ್ಬಕ್ಕಿ ಮತ್ತು ಅವಲಕ್ಕಿನ ಸಪ್ರೇಟು ನೆನೆಸೋದು. ಮತ್ತು ಇಲ್ಲಿ ಬಂದು ನಿಮಗೆ ಕಾಣಿಸ್ತಾ ಇರ್ಬೋದು ಅಕ್ಕಿ. ಇದು ರೇಷನ್ ಅಕ್ಕಿ, ಅಂದರೆ ಸೊಸೈಟಿ ಅಕ್ಕಿ ಗೊತ್ತಿದೆ, ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ. ಮಾಮ ರಾತ್ರಿ ಹೇಳ್ತಾಯಿದ್ರು ಏನಂದರೆ, ಇವಾಗ ಸೊಸೈಟಿ ಅಕ್ಕಿ ಬಂದು ಅಂಗಡಿಯಲ್ಲಿ 45 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂತೇಳಿ. ನಮಗಿಲ್ಲಿ ಯಾರಾದರೂ ಕೊಡ್ತಾರಲ್ಲ ಅಂಥವ್ರ ಹತ್ರ ತೊಗೊಳ್ಳೋದು ಅಕ್ಕಿನ. ಅಂಗಡಿಯಲ್ಲಿ ತೊಗೊಳ್ಳಲ್ಲ. ಅಂದರೆ ನಮ್ಗೆ ಗೊತ್ತಿರ್ತಾರಲ್ಲ, ಅವ್ರ ಹತ್ರ ಕೇಳಿದ್ರೆ, ಈಗ ನಿಮಗೆ ರೇಷನ್ ಅಕ್ಕಿ ಏನಾದರೂ ಕೊಡ್ತಾ ಇದ್ದಾರಾ ಆ ಥರ ಕೇಳಿದಾಗ ಅವರು ನಮಗೆ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅಂಥವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಹೀಗೆ ಒಂದು 10 kg ಆ ಥರ ಎಲ್ಲ ತೊಗೊಳ್ಳೋದು. ಏಕೆಂದರೆ ಸೊಸೈಟಿ ಅಕ್ಕಿನ ಹೀಗೆ ದೋಸೆ, ಇಡ್ಲಿ ಮತ್ತು ಅಕ್ಕಿ ರೊಟ್ಟಿ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಮೊಸರು ಅನ್ನೋಕ್ಕಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ. ಅಂಗಡಿಯಲ್ಲಿ ತೊಗೊಂಡ್ರೆ ಸ್ವಲ್ಪ ರೇಟು ಕೂಡ ಜಾಸ್ತಿನೇ. ಮತ್ತು ಈ ಮಾಲ್ಗಳಲ್ಲಿ ಡಿಮಾರ್ಟ್ ಅಲ್ಲಿ ಇಲ್ಲಿ ಹೋದಾಗ ನೋಡಿ, ದೋಸೆ ಅಕ್ಕಿ ಅಂತಲೇ ಇಟ್ಟಿರ್ತಾರೆ. ಅದು ಬಂದು ರೇಷನ್ ಅಕ್ಕಿ ಥರನೇ ಇರುತ್ತೆ, ಸ್ವಲ್ಪ ಶೈನಿಂಗ್ ಥರ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಅದು ರೇಷನ್ ಅಕ್ಕಿನೇ, ಆ ಥರನೇ ಸೇಮ್ ಇರುತ್ತೆ. ನೋಡೋಕ್ಕೆ ಫಳಫಳ ಅಂತ ಹೊಳಿತಾ ಇರುತ್ತೆ. ಅಷ್ಟು ಬಿಟ್ಟರೆ ರೇಷನ್ ಅಕ್ಕಿ ಥರನೇ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಯಾರಿಗಾರು ಗೊತ್ತಿರ್ತಾರಲ್ಲ ಅವ್ರ ಹತ್ರ ತೊಗೊಳ್ಳೋದು. ಒಂದು 10 kg ತೊಗೊಂಡ್ರೆ ತುಂಬ ದಿನ ಬರುತ್ತೆ. ನಾನು ಇದರಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಮ್ಮ 3 ಜನಕ್ಕೆ 2 ಟೈಮ್ ಬರುತ್ತೆ. ನಾಳೆ ಬೆಳಿಗ್ಗೆ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಉಳಿದು ಇನ್ನೊಂದಿನ ಮತ್ತೆ ಇನ್ನೊಂದಿನ ಮಾಡ್ಕೋಬೋದು ಆ ಥರ. ಮತ್ತು ಅಕ್ಕಿ 2 ಲೋಟ. ಮತ್ತು ಇಲ್ಲಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ಹೆಸರು ಬೇಳೆ, ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಬಂದು ಹೆಸರು ಬೇಳೆ, ಇದು ಕಡಲೆಬೇಳೆ, ಇದು ಬಂದು ಉದ್ದಿನಬೇಳೆ. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ತೊಳೆದ್ಬಿಟ್ಟು, ಇದ್ರ ನೀರು ಬರುತ್ತೆ ನೋಡಿ, ಇವಾಗ ತೊಳಿತೀನಿ. ಒಂದ್ಸರಿ ತೊಳೆದ್ಬಿಟ್ಟು ಒಂದ್ಸರಿ ಹಾಗೆ ನೆನೆಸ್ಬಿಡ್ತೀನಿ. ತೊಳೆದಿದ್ದ ನೀರನ್ನ ನಾನು ಏನು ಮಾಡ್ತೀನಿ, ತುಳಸಿ ಗಿಡ ಇದೆಯಲ್ಲ, ತುಳಸಿ ಗಿಡಕ್ಕೆ ಈ ನೀರನ್ನ ತೊಗೊಂಡೋಗಿ ಹಾಕ್ತೀನಿ. ಅದರಿಂದ ತುಳಸಿ ಗಿಡ ನಾನು ಈ ನೀರು ಹಾಕ್ತಾ ಇದ್ದೀನಿ ಅಂತಲ್ಲ, ಗೊತ್ತಿಲ್ಲ ನನಗೆ. ಅಕ್ಕಿ ತೊಳೆದ ನೀರನ್ನ ಮಾತ್ರ ನಾನು ಯಾವಾಗಲೂ ತುಳಸಿ ಗಿಡಕ್ಕೆ ಹಾಕ್ತಾ ಇರ್ತೀನಿ. ಗಿಡನೂ ಅಷ್ಟೇ, ನೀವು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ. ಇದ್ರ ನೀರನ್ನ ತೊಗೊಂಡೋಗಿ ವಾರದಲ್ಲಿ ಒಂದು 2 ರಿಂದ 3 ಸಾರಿ ಅಕ್ಕಿ ತೊಳೆದು, ಅಂದರೆ ಇದೇ ಅಕ್ಕಿ ಅಂತಲ್ಲ, ಯಾವುದಾದ್ರೂ ಅಕ್ಕಿ ನೀವು ಅನ್ನಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ, ಆ ಅಕ್ಕಿ ತೊಳೆದಿದ್ದು ನೀರನ್ನ ತೊಗೊಂಡೋಗ್ಬಿಟ್ಟು ನೀವು ಗಿಡಗಳು ಯಾವ ಗಿಡಗಳಿಗಾದರೂ ಹಾಕ್ಬೋದು.
ನನಗೆ ಬೇಗ ನೆನಪಾಗೋದು ಅಂದರೆ ತುಳಸಿ ಗಿಡ. ಅದಕ್ಕೆ ನಾನು ಏನು ಮಾಡ್ತೀನಿ, ತುಳಸಿ ಗಿಡ ತೊಗೊಂಡೋಗ್ಬಿಟ್ಟು ಹಾಕ್ತೀನಿ. ಇವಾಗಲೂ ಅಷ್ಟೇ ತುಂಬ ದಿನ ಆಯಿತು ಹಾಕಿ, ಇವಾಗ ಡ್ರೈ ಥರ ಆಗೋಗಿದೆ. ಇವಾಗ ಇದನ್ನು ತೊಳೆದ್ಬಿಟ್ಟು ತುಳಸಿ ಗಿಡಕ್ಕೆ ಹಾಕ್ತೀನಿ. ಈ ಥರ ಮಾಡ್ಕೋತೀನಿ ನಾನು. ಏನಂದರೆ ದೋಸೆಗಾದರೆ ಓಕೆ, ನೀವು ಇಡ್ಲಿ ಎಲ್ಲ ಮಾಡ್ತೀನಿ ಅಂದರೆ ಅಷ್ಟೊಂದು ಇದಿರಲ್ಲ. ದೋಸೆಗಾದರೆ ನೀಟಾಗಿ ಗರ್ಗರಿಯಾಗಿ ಬರುತ್ತೆ. ಈಗ ಮಸಾಲೆ ದೋಸೆ ಬರುತ್ತಲ್ಲ ಆ ಥರ ಟೈಪ್ ಬರುತ್ತೆ. ಆ ಥರನೂ ಮಾಡ್ಕೋಬೋದಿಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು ಅನ್ನೋನು ಮಾಡ್ಕೋಬೋದು. ಅದೇ ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಬರುತ್ತೆ ದೋಸೆ ಈ ರೀತಿ ಮಾಡಿಕೊಂಡ್ರೆ. ಪ್ರತಿ ಸಾರಿ ಹೀಗೆ ಮಾಡ್ತೀನಿ ಅಂತಲ್ಲ, ಒಂದೊಂದು ಸಾರಿ ಮಾತ್ರ ಈ ರೀತಿ ನೆನಪಿದ್ದಾಗ, ಇಲ್ಲ ಅಂದರೆ ಒಂದೊಂದ್ಸರಿ ಅಕ್ಕಿ ಮತ್ತು ಮೆಂತ್ಯ ಹೆಸರುಬೇಳೆ ಹೆಸರುಬೇಳೆ ಅಲ್ಲ, ಉದ್ದಿನಬೇಳೆ ಹಾಕ್ತೀನಿ. ಈಗ ಮಾಡಿಕೊಂಡ್ರು ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಮತ್ತು ಒಳ್ಳೆಯದು ಕೂಡ ಹೌದು. ಹೆಸರುಬೇಳೆ ಯಾರೆಲ್ಲ ಒಬ್ಬೊಬ್ರು ತಿನ್ನೋದಿಲ್ಲ, ಈ ಪೊಂಗಲ್ಲು ಆ ಥರದ್ದೆಲ್ಲ ಮಾಡಿದ್ದಾರೆ ಅಂಥವ್ರಿಗೆ ಒಳ್ಳೆಯದು. ಓಕೆ, ಮತ್ತು ಆಮೇಲೆ ಮುದ್ದೆ ಎಲ್ಲ ಮಾಡಿ ಊಟ ಎಲ್ಲ ಮಾಡೋಣ. ಇನ್ನು ಮಾಲ್ಟ್ ಮಾಡಿದ್ದೀನಿ ನಾನು, ಇನ್ನೂ ಟೈಮ್ ಆಗುತ್ತೆ. ಮಾಮ ಬರೋದು 8:15 ಆಗುತ್ತೆ. ಮಾಲ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಾಲ್ಟನ್ನು ಕುಡಿಬೇಕು ನಾನು. ಓಕೆ, ಮತ್ತೆ ಸಿಗೋಣ. ಲಿಕ್ವಿಡು ಖಾಲಿಯಾಗಿತ್ತು ಅಂತೇಳಿ ಇಲ್ಲಿ ಲಿಕ್ವಿಡ್ನ ಒಂದು ಬಾಟಲಲ್ಲಿ, ಅಂದರೆ ಪ್ರಿಲ್ ಬಾಟಲಲ್ಲಿ ಹಾಕಿಟ್ಕೊಂಡಿರ್ತೀನಿ. ಇವಾಗ ಖಾಲಿಯಾಗಿದೆ ಅಂತೇಳಿ ಎರಡಕ್ಕೂ ಫುಲ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಈ ಡೆಟಾಲ್ ಲಿಕ್ವಿಡ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಲಿಕ್ವಿಡು 2 ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇದಕ್ಕೆ ಹಾಕ್ತೀನಿ, ಡೆಟಾಲ್ ಬಾಟಲಿಗೆ. ಏನು ಮಾಡ್ತಾರೆ ಅಂದರೆ ಟಾಯ್ಲೆಟ್ಗೆ ಹೋಗೋದು ಬರೋದು. ನಮ್ಮ ಮನೇಲಿ ಕಿಚನಲ್ಲಿ ಒಂದಿದೆ ಮತ್ತು ಟಾಯ್ಲೆಟ್ ಹತ್ರ ಒಂದಿದೆ. ಕಿಚನಲ್ಲಿ ನಾನು ಒಬ್ಬಳೇ ಅಂದರೆ ಅಡುಗೆ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆಯೋದ್ರಿಂದ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ಅದು ಬೇಗ ಖಾಲಿ ಆಗೋಲ್ಲ, ಲೇಟಾಗಿ ಖಾಲಿ ಆಗುತ್ತೆ. ಆದರೆ ಟಾಯ್ಲೆಟ್ ಹತ್ರ ಇಟ್ಟಿರ್ತೀನಲ್ಲ, ಅಂದರೆ ವಾಷಿಂಗ್ ಮಿಷಿನ್ ಹತ್ರ ಇಟ್ಟಿದ್ದೀನಲ್ಲ, ಆ ಡೆಟಾಲ್ ಲಿಕ್ವಿಡು ಇದು 1 ಬಾಟಲ್ ಖಾಲಿ ಆಗೋದ್ರೊಳಗೆ ಅದು 2 ಬಾಟಲ್ ಖಾಲಿಯಾಗಿರುತ್ತೆ. ಸುಮ್ಮನೆ ಪ್ರೆಸ್ ಮಾಡೋದು, ಅದು ಎಷ್ಟು ಬರುತ್ತೆ, ಜಾಸ್ತಿ ಬರುತ್ತೆ, ಓಸಿ ಬರುತ್ತೆ ಗೊತ್ತಿಲ್ಲ, ಸುಮ್ಮನೆ ಪ್ರೆಸ್ ಮಾಡೋದು, ಹಾಕೋದು, ಉಜ್ಜೋದು ಆ ಥರ ಮಾಡ್ತಾಯಿರ್ತಾರೆ. ಅದು ನನಗೆ ಅವಾಗ ವೇಸ್ಟು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ನೀರೆಲ್ಲ ಹಾಕಿ ಇಟ್ಬಿಡ್ತೀನಿ. ಅವಾಗ ಎಷ್ಟಾದರೂ ಉಜ್ಕೊಂಡು ತೊಳಿರಿ ಅಂತೇಳಿ. ಇಲ್ಲಿ ನೋಡಿ ಎಷ್ಟು ಹೂವು ಬಿಟ್ಟಿದೆ. ನಾನೀಗ ಮಾಮ ಫೋನ್ ಕೊಡು ಅಂತ ಕೆಳಗಡೆ ವಾಕಿಂಗ್ ಮಾಡ್ತಾಯಿದ್ರಲ್ಲ, ಫೋನ್ ಕೊಡು ಅಂತ ಅಂದರು. ಆವಾಗ ಫೋನ್ ಕೊಡೋಕ್ಕೆ ಹೋಗಿದ್ನಲ್ಲ, ಇದು ಬಂದು ನಿನ್ನೆ ಹೂವು ಗೊತ್ತಾಗುತ್ತೆ. ಇದೆಲ್ಲ ಇವಾಗ ಅರಳ್ತಾ ಇದೆ. ಅದಕ್ಕೆ ಹೂವು ತುಂಬ ಬಿಟ್ಟಿದೆ, ಬಂದು ಕುಯ್ಕೊಂಡು ಹೋಗೋ ಕೆಳಗಡೆ ಬಂದು ಅಂತ ಹೇಳಿದ್ರ. ಆವಾಗ ಹೋದೆ, ಅದಕ್ಕೆ ಹೇಳಿದೆ ಇವತ್ತು ಸಂಡೇ ಅಲ್ವಾ, ಕೌಶಿನಿ ಇರ್ತಾನೆ, ಅದಕ್ಕೆ ಗಿಡ ಎಲ್ಲ ಕಟ್ ಮಾಡಿಬಿಡೋಣ ಅಂದರೆ ಎಷ್ಟೊಂದು ಹೂವು ಬಿಟ್ಟಿದೆ, ಇವಾಗ ಜಾಸ್ತಿ ಬಿಡ್ತಾ ಇದೆ, ಅದಕ್ಕೆ ಕಟ್ ಮಾಡಿಬಿಡ ಅಂತ ಹೇಳ್ತಾ ಇದ್ದಾರೆ. ಈ ಹೂವು ಬಂದು ಒಂದು ಸರಿ ಏನಾದರೂ ಹಿಂಗೆ ಮುಟ್ಟಿದ ತಕ್ಷಣವೇ ಕಳ್ಕೊಬಿಡುತ್ತೆ. ಇದಕ್ಕೆ ಅಷ್ಟು ಏನೇಳಿ ಸ್ಟ್ರಾಂಗ್ ಇಲ್ಲ ಇದು ಕಡ್ಡಿ ಬಂದು. ನಾವು ಈ ಹೂವನ್ನ ಹಿಂಗೆ ಕಿತ್ಕೊಳ್ಳೋಕ್ಕಿಂತ ಹೋಗ್ತೀವಲ್ಲ, ಆವಾಗಲೇ ಬಿದ್ದೋಗುತ್ತೆ. ಮೇಲಿಂದನೂ ಅಷ್ಟೇ, ಮರದ ಕಡ್ಡಿಗಳೆಲ್ಲ ಬಿದ್ದರೂ ಕೆಳಗಡೆನೇ ಬಿದ್ದೋಗ್ಬಿಡುತ್ತೆ. ಇದೆಲ್ಲ ಆ ಥರ ಏನಿಲ್ಲ, ಸ್ಟ್ರಾಂಗ್ ಆಗಿದೆ ಇದ್ರ ಕಡ್ಡಿಗಳೆಲ್ಲ, ಕಿತ್ತರೂ ಕೂಡ ಬರಲ್ಲ, ಆ ಥರ ಇರುತ್ತೆ. ಇದೆಲ್ಲ ನೋಡಿ ಗಿಡದಲ್ಲೇ ಅರಳಿರುತ್ತೆ, ಇದಿಷ್ಟು ಮಾತ್ರ ಅರಳಲ್ಲ. ವೈಟ್ ಹೂವು ಮಾತ್ರ ಸ್ವಲ್ಪ ಲೇಟಾಗಿ ಅರಳುತ್ತೆ. ನೀವು ಮೊಗ್ಗಿರುವ ಕಿತ್ಕೊಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಫೋಟೋಗೆ ಹಾಕಿದರೆ, ಆಮೇಲೆ ಫೋಟೋಗೆ ಹಾಕಿದ ಮೇಲೆ ಕೂಡ ಇದು ಅರಳುತ್ತೆ. ಅಂದರೆ ಫ್ರಿಜ್ಜಿಗೆ ಹೇಗಿಡ್ತೀರ, ಈಗ ಈ ಥರನೇ ಇಟ್ಟರೆ ಹೀಗೆ ಇರುತ್ತೆ, ಅಂದರೆ ಹೊರಗಡೆ ತೆಗೆದ್ಮೇಲೆ ಇದು ಅರಳೋದು. ಅದಕ್ಕೋಸ್ಕರ ನೀವು ಈ ಥರ ಏನಾದರೂ ಇದ್ದರೆ ತಂದುಬಿಟ್ಟು ಇಟ್ಕೊಳ್ಳಿ, ಮತ್ತು ಫೋಟೋಗೆ ಹಾಕಿದ್ಮೇಲೆ ಇದು ನೀಟಾಗಿ ಅರಳುತ್ತೆ. ಇದೆಲ್ಲ ಆಗಲ್ಲ, ಇದೆಲ್ಲ ಗಿಡದಲ್ಲೇ ಅರಳಿದೆ ನೋಡಿ, ಇಷ್ಟು ಹೂವು ಸಿಗುತ್ತೆ. ಅದಕ್ಕೆ ಕೌಶಿ ಬೇರೆ ಹೇಳ್ತಾ ಇದ್ದ, ಅಮ್ಮ ಸ್ಪ್ರಿಂಗ್ ಸೀಸನಲ್ಲಿ ಕಟ್ ಮಾಡಬಾರ್ದು, ಸ್ಪ್ರಿಂಗ್ ಸೀಸನಲ್ಲೇ ಹೂವು ಬಿಡೋದು ಅಂತ ಹೇಳ್ತಿದ್ದಾನೆ. ನೋಡೋಣ ಹೆಂಗಾಗುತ್ತೆ. ಮತ್ತು ಕಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಿಡಗಳು ಫುಲ್ಲು ದೊಡ್ಡದಾಗ್ಬಿಡುತ್ತೆ. ಆಮೇಲೆ ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ. ಇಷ್ಟು ಹೂವು ಬಿಡುತ್ತೆ ನೋಡಿ, ಇಷ್ಟು ಹೂವು ಆದರೆ ದೇವ್ರ ಫೋಟೋಕ್ಕೆ ಡೈಲಿ ಸಾಕಾಗುತ್ತೆ. ನಾನು ಕೆಳಗಡೆ ಹೋಗಿದ್ದೆ ಹೂವು ಕಿತ್ಕೊಬರೋಕ್ಕೆ, ಅವಾಗ ಮಾಮ ಹೇಳ್ತಾಯಿದ್ರು 8 ಕಾಲು ಆಗಿದೆ ಅಂತ. ಆಮೇಲೆ ನೋಡಿದರೆ ಇಲ್ಲಿ ಗಡಿಯಾರ ನೋಡಿ 7:15 ತೋರಿಸ್ತಾ ಇದೆ. ಇದೇನು ಮಾಮ 8:15 ಅಂತಲ್ಲ ಅಂತ ನೋಡಿದರೆ, ಈ ಗಡಿಯಾರ ಬಂದು ನೋಡಿದರೆ
8:20 ಅಂದರೆ 8:30 ಆಗಿದೆ. ಗಡಿಯಾರ ಬಂದು ನಿಂತೋಗ್ಬಿಟ್ಟಿದೆ. ನಾನು ಅವಾಗಿಂದ 7:30 ಅಂತಲೇ ಅಂದ್ಕೊಂಡಿರೋದು. ಇವಾಗ ಅವ್ರು ಹೇಳಿದ್ಮೇಲೆ ಇದೇನು ಮಾಮಂಗೆ ಗಡಿಯಾರ ಏನಾದರೂ ಶೆಲ್ಲೇನಾದ್ರು ಇದಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದರೆ ಈ ಗಡಿಯಾರ ನಿಂತೋಗಿದೆ. ಇದನ್ನು ಇವಾಗ ಚೇಂಜ್ ಮಾಡಬೇಕು. ಶೆಲ್ ಇದೆಯಾ ಏನೋ ಗೊತ್ತಿಲ್ಲ ಮನೇಲಿ. ಆಮೇಲೆ ಮುದ್ದೆಗೆ ಇಟ್ಟಿದ್ದೀನಿ ಇಲ್ಲಿ. ಏನಂದರೆ ರಾತ್ರಿ ಮಲಗೋ ಟೈಮಲ್ಲಿ ಮಲ್ಕೊಂಡು ಏನಾದರೂ ಅದಿದು ಮಾತಾಡ್ತಾ ಇರ್ತೀವಲ್ಲ, ಆವಾಗ ಕೇಳ್ತಾರೆ, ಅಪ್ಪನೂ ಅಷ್ಟೇ ಮಗನೂ ಅಷ್ಟೇ, ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳೋದು. ನಾನು ಅವಾಗ ಏನೋ ಒಂದು ಆನ್ಸರ್ ಹೇಳ್ತೀನಿ, ಈ ಥರ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಆ ಥರ ಹೇಳ್ತೀನಿ. ಆವಾಗ ಹೇಳೋದು, ಈ ಥರ ಮಾಡು ಈ ಥರ ಮಾಡು ಅಂತ ಅವರೇ ನನಗೆ ಒಂದು ಐಡಿಯಾ ಕೊಡ್ತಾರೆ. ಅದಕ್ಕೆ ರಾತ್ರಿ ಹೇಳ್ದೆ, ಇಲ್ಲ ಮೀನು ಸಾಂಬಾರು ಯಾರೂ ತಿಂದಿಲ್ವಲ್ಲ, ಮೀನು ಸಾಂಬಾರು ಯಾರೂ ತಿಂದಿಲ್ವಲ್ಲ, ಬೆಳಿಗ್ಗೆ ಚೆನ್ನಾಗಿರುತ್ತೆ, ಮುದ್ದೆ ಮಾಡಿಬಿಡೋಣ ಅಂತ ಹೇಳಿದೆ. ಆವಾಗ ಮಾಮನಿಗೆ ಒಪ್ಪಿಗೆ, ಯಾಕೆಂದರೆ ಮಾಮ ಮತ್ತು ಕೌಶಿಗೆ ತುಂಬ ಇಷ್ಟ ಮೀನು ಸಾಂಬಾರು. ಆದರೆ ಕೌಶಿಗೆ ಮೀನು ಸಾಂಬಾರು ಇಷ್ಟ, ಆದರೆ ಅವನಿಗೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಇಲ್ಲ, ರೈಸ್ ಮಾತ್ರ ತಿನ್ನೋದಕ್ಕೆ ಇಷ್ಟ. ರಾತ್ರಿ ಫ್ರೈ ಮಾಡಿದ್ನಲ್ಲ ಅದನ್ನು ತಿಂದ್ಕೊಂಡು ಅದ್ರ ಜೊತೆಗೆ ಮೀನು ಸಾಂಬಾರಲ್ಲಿರುವಂಥ ಒಂದೆರಡೆರಡು ಪೀಸ್ ಮೀನು ಹಾಕ್ಕೊಂಡು ತಿಂದಿದ್ರು. ನಾನು ಅಲ್ಲಿಗೆ ಸಾಂಬಾರಿಗೆ ತಲೆ ಬಾಲ ಈ ಥರ ಹೊಟ್ಟೆ ಪೀಸ್ಗಳಲ್ಲಿ ಸೈಡಲ್ಲಿ ಬರುತ್ತೆ ನೋಡಿ, ಆ ಥರದ್ದೆಲ್ಲ ಹಾಕಿದ್ದೆ. ಅದನ್ನು ತಿಂದ್ಕೊಂಡು ಮತ್ತು ಸಾಂಬಾರು ಯಾರೂ ತಿಂದೇ ಇಲ್ಲ, ಹಾಗೇ ಇಟ್ಟಿದ್ರು. ಬರೀ ಫ್ರೈ ತಿಂದಿದ್ರಲ್ಲ, ಮತ್ತು ಸಾಂಬಾರಲ್ಲಿ ಒಂದೊಂದು ಪೀಸ್ ತಿಂದಿದ್ರು. ಅದಕ್ಕೋಸ್ಕರ ಅವ್ರು ಸಾಂಬಾರು ತಿಂದಿಲ್ಲ. ಮಜ್ಜಿಗೆ ಹುಳಿ ಅಂತೇಳಿ ಮಾಡಿದ್ನಲ್ಲ ಅದನ್ನು ತಿಂದ್ಕೊಂಡು ಸುಮ್ಮನೆ ಆದರು. ಅದಕ್ಕೆ ಬೆಳಿಗ್ಗೆಗೆ ಇದೇ ಬೆಸ್ಟ್ ಅಂತ ಅನ್ನಿಸ್ತು. ಮುದ್ದೆನೇ ಡೈಲಿ ತಿಂಡಿ ಮಾಡೋದು ಅಂದರೆ ಒಂಥರ ಬೋರ್ ಅನಿಸುತ್ತೆ. ಈ ಡೈಲಿ ಏನು ತಿಂಡಿ ಮಾಡೋದು ಒಂಥರ ತಲೆನೋವೇ ಅದು. ಏನು ಮಾಡೋದು ಡೈಲಿ? ಅದಕ್ಕೆ ಇದು ಬೆಸ್ಟ್ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಏನಾದ್ರು ಉಪ್ಪಿಟ್ಟು ಏನಾದರೂ ಮಾಡೋಣ ಅಂಥೇಳಿ. ಆಮೇಲೆ ಬೇಡ ಉಪ್ಪಿಟ್ಟು, ಮುದ್ದೆನೇ ಬೆಸ್ಟ್ ಅಂತೇಳಿ ಇಲ್ಲಿ 3 ಜನಕ್ಕೂ ಕೂಡ ಮುದ್ದೆ ಮಾಡ್ತಾಯಿದ್ದೀನಿ. 3 ಜನದಲ್ಲಿ ಒಂದು ಸಣ್ಣದು, ಒಂದು ಸ್ವಲ್ಪ, ಇನ್ನೊಂದು ಒಂದು ಮೀಡಿಯಮ್ ಇರುತ್ತೆ, ಇನ್ನೊಂದು ಒಂದು ಸ್ವಲ್ಪ ದಪ್ಪ ಇರುತ್ತೆ. ಏನಂದರೆ ನಾನೇ ಇವ್ರು 3 ಜನಕ್ಕಿಂತ ಸ್ವಲ್ಪ ದಪ್ಪ ಮುದ್ದೆ ತಿನ್ನೋದು. ಇವರೆಲ್ಲ ಸ್ವಲ್ಪ ಚಿಕ್ಕದು. ಕೌಶಿ ಅಂತೂ ಫುಲ್ಲು ಚಿಕ್ಕದು ತಿಂತಾನೆ. ಈ ನಮ್ಮಮ್ಮ ಎಲ್ಲ ಬಂದಾಗ ಅಂತಾರೆ, ಏನು ಚಿಕ್ಕ ಮಕ್ಕಳು ತಿನ್ನೋ ಥರ ತಿಂತೀರಲ್ಲ ಮುದ್ದೆನ ಅಂತ ಹೇಳೋದು. ನೋಡಿ ಈ ಥರ ಇಷ್ಟೇ ದಪ್ಪ ಮುದ್ದೆ ತಿನ್ನೋದು. ನಾನು ಮಾತ್ರ ಸ್ವಲ್ಪ ದಪ್ಪ ಮುದ್ದೆ ತಿಂತೀನಿ. ಓಕೆ, ವಿಡಿಯೋನ ಹಿಂಗೆ ನೋಡ್ತಾ ಇರಿ. ತಿಂಡಿ ತಿಂದ್ಕೊಂಡು, ತಿಂಡಿ ಅಂದರೆ ಮುದ್ದೆ ಮೀನು ಸಾಂಬಾರು ತಿಂದ್ಕೊಂಡು, ಆಮೇಲೆ ಮಾಮನಿಗೆ ಇಂಡಿಗೋ ಪೌಡರ್ ಬೇಕಿತ್ತು. ಅಂದರೆ ಇಂಡಿಗೋ ಪೌಡರು ನಿನ್ನೆ ಮೆಹಂದಿ ಹಾಕಿದ್ರು, ನೆಕ್ಸ್ಟ್ ಡೇಗೆ ಇಂಡಿಗೋ ಪೌಡರ್ ಹಾಕಬೇಕು. ಅದಕ್ಕೆ ಇಂಡಿಗೋ ಪೌಡರ್ನ ಊಟ ಮಾಡಿಕೊಂಡು ಹಾಕೋತೀನಿ ಅಂತ ಹೇಳಿದರು. ಊಟ ಎಲ್ಲ ಆಗಿತ್ತಲ್ಲ ಬೆಳಿಗ್ಗೆದು, ಅದಕ್ಕೋಸ್ಕರ ನಾನಿಲ್ಲಿ ಅವರಿಗೆ ಇಂಡಿಗೋ ಪೌಡರ್ನ ಕಲಸಿ, ಅಂದರೆ ಇದು ಹೊಸದು ಒಂದು ಖಾಲಿಯಾಗಿತ್ತು, ಇದು ಹೊಸದು ತರಿಸಿದ್ದೆ ಆನ್ಲೈನಲ್ಲಿ. ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇಂಡಿಗೋ ಪೌಡರ್ನ ತಂದರೆ ಆದಷ್ಟು ಬಿಸಿಲು ಬೀಳುವಂಥ ಜಾಗ ಇರ್ಬೋದು, ಆಮೇಲೆ ಬೆಳಕು ಬೀಳುವಂಥದ್ದು, ಅಂದರೆ ಬೆಳಕಿರುವಂಥ ಜಾಗದಲ್ಲಿ ಇಡಕ್ಕೆ ಹೋಗಬೇಡಿ. ಕತ್ತಲೆ ಇರುವಂಥ ಜಾಗದಲ್ಲಿ ಮಾತ್ರ ಅದನ್ನು ಇಡಿ. ಅದಕ್ಕೆ ಬೆಳಕೆಲ್ಲ ಬೀಳಬಾರ್ದು. ಮತ್ತು ಕತ್ತಲೆ ಇರುವಂಥ ಜಾಗದಲ್ಲಿ ಇಟ್ಟರೆ ಅದು ತುಂಬ ಬಾಳಿಕೆ ಬರುತ್ತೆ. ಅಂದರೆ ಒಂದು ಮಿನಿಮಮ್ ಅಂದರೆ ಒಂದು ಸರಿ ಅದನ್ನು ಓಪನ್ ಮಾಡಿದ ಮೇಲೆ ನೀಟಾಗಿ ಟೈಟಾಗಿ ಅದನ್ನು ಒಳಗಡೆಗೆ ಗಾಳಿ ಏನು ಹೋಗ್ಬಾರ್ದು, ಆ ಥರ ನೀಟಾಗಿ ಪ್ಯಾಕ್ ಮಾಡಿ ಕಟ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಒಂದು ರಬ್ಬರೆಲ್ಲ ಹಾಕ್ಬಿಟ್ಟು ನೀಟಾಗಿ ಕತ್ತಲೆ ಇರುವಂಥ ಜಾಗದಲ್ಲಿ ಇಟ್ಟರೆ ಒಂದು 3 ತಿಂಗಳು ಯೂಸ್ ಮಾಡ್ಬೋದು ಅದನ್ನು, ಇಂಡಿಗೋ ಪೌಡರ್ನ. ಇವಾಗಿದೆಯಲ್ಲ ಈ ಕಲ್ಲರ್ಗಿನ್ನ ದಿನ ಹೋಗ್ತಾ ಏನಾಗುತ್ತೆ, ಕಲ್ಲರು ಚೇಂಜ್ ಆಗ್ತಾ ಹೋಗುತ್ತೆ. ಇಂಡಿಗೋ ಪೌಡರ್ನ ಯಾರು ಯೂಸ್ ಮಾಡ್ತಿರ್ತೀರ ಅಂಥವ್ರಿಗೆ ಗೊತ್ತಿರುತ್ತೆ. ಕಲ್ಲರ್ ಸ್ವಲ್ಪ ಡಲ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ಸ್ವಲ್ಪ ಹೆಂಗೆ ಕಲ್ಲರ್ ಈ ಥರ ಇದೆ,
ಆಮೇಲೆ ಸ್ವಲ್ಪ ಕಲ್ಲರೇ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ನನ್ನ ಮಾಮನಿಗೆ ಹಾಕ್ತಾ ಇರ್ತೀನಲ್ಲ, ಅವ್ರಿಗೆ ಅವಾಗ ನನಗೆ ಗೊತ್ತಾಗುತ್ತೆ. ಹಳೇದಾಗ್ತಾ ಕಲ್ಲರೇ ಚೇಂಜ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಕಲರ್ ಕೊಡೋದೇ ಇಲ್ಲ ಅಷ್ಟು ಚೆನ್ನಾಗಿ. ಅದಕ್ಕೋಸ್ಕರ ಮಿನಿಮಮ್ ಅಂದರೆ ಒಂದು 3 ತಿಂಗಳು ಇಟ್ಕೋಬೋದು ಅಷ್ಟೇ. ನಾನು ಮಾಮನಿಗೆ ಅದೇ ಥರನೇ, ಅಂದರೆ ಇಂಡಿಗೋ ಪೌಡರ್ನ ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಏನು ಮಾಡಿ, ಬೆಚ್ಚಗಿರೋ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಗ್ರೀನ್ ಕಲರ್ ಇರುತ್ತೆ. ಅದು ಸ್ವಲ್ಪ ಕಲ್ಲರು ಕಡಿಮೆ ಆಗಿದೆ ಅಂದರೆ ಗೊತ್ತಾಗುತ್ತೆ, ಹಳೇದಾದಷ್ಟು ಕಲರ್ ಕಡಿಮೆ ಆಗಿದೆ ಅಂತೇಳಿ. ಆಮೇಲೆ ಮಾಮನಿಗೆ ಅದು ಇಂಡಿಗೋ ಪೌಡರೆಲ್ಲ ಹಚ್ಬಿಟ್ಟು ಅವರು ಮೊದಲೆಲ್ಲ ಕೆಮಿಕಲ್ ಇರುವಂಥ ಪೌಡರ್ನ ಯೂಸ್ ಮಾಡ್ತಾಯಿದ್ರು. ಈಗ ಮಾರ್ಕೆಟಲ್ಲಿ ಬರುತ್ತಲ್ಲ ಸುಮಾರು ಪೌಡರ್, ಆ ಥರದ್ದು. ಇದಾಗ್ದಾಗಿಂದ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗಲಾದರೂ ಎಮರ್ಜೆನ್ಸಿ ಅಂದಾಗ ಮಾಮೂಲಿ ಅದು ಒಂದು ಪ್ಯಾಕೆಟ್ ಇಟ್ಕೊಂಡಿರ್ತಾರೆ, ಆವಾಗ ಅದನ್ನೇ ಯೂಸ್ ಮಾಡ್ತಾರೆ. ಮಾಮನಿಗೆ ಇಂಡಿಗೋ ಪೌಡರೆಲ್ಲ ಹಾಕಿ ಬಂದಮೇಲೆ ನನಗೆ ತೆಂಗಿನಕಾಯಿ ಖಾಲಿಯಾಗಿತ್ತು. ನಾನು 2 ದಿನದಿಂದ ಸುಲಿಬೇಕು ಅಂದ್ಕೊಳ್ಳೋದು ಮರ್ತು ಹೋಗ್ತಾಯಿತ್ತು. ಆಮೇಲೆ ಖಾಲಿಯಾಗಿತ್ತಲ್ಲ ಆವಾಗ ನೆನಪಾಯಿತು, ಹೋಗಿ ಸುಲಿದ್ಬಿಟ್ಟು ಬರೋಣ ಅಂಥೇಳಿ ಟೆರೆಸ್ ಮೇಲೆ ಬಂದು ತೆಂಗಿನಕಾಯಿನಲ್ಲಿ ಸುಲಿತಾ ಇದ್ದೀನಿ. ನನಗೆ ಕೊಡಲಿ ಇಲ್ಲ, ಮಚ್ಚಲ್ಲೇ ಸುಲಿಬೇಕು ತೆಂಗಿನಕಾಯಿನ. ಒಂದು ತೆಂಗಿನಕಾಯಿನ ಸುಲಿಯೋಕ್ಕೆ 5ರಿಂದ 6 ನಿಮಿಷ ಟೈಮ್ ತೊಗೊಳ್ತೀನಿ. ಹಾಗೆ ಒಂದು 3 ತೆಂಗಿನಕಾಯಿನ ಒಟ್ಟಿಗೆ ಸುಲಿದಿಟ್ಕೋತೀನಿ. 3 ಅಥವಾ 4 ತೆಂಗಿನಕಾಯಿನ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ನಾವು ತೆಂಗಿನಕಾಯಿನ ಕಡಿಮೆ ಯೂಸ್ ಮಾಡೋದ್ರಿಂದ ವಾರದಲ್ಲಿ 1 ತೆಂಗಿನಕಾಯಿ ಕೂಡ ಖಾಲಿ ಆಗೋಲ್ಲ. ಅಪರೂಪ ಈ ಥರ ಮಸಾಲೆ ಸಾಂಬಾರು ಆ ಥರ ಎಲ್ಲ ಮಾಡಿದಾಗ, ಅಂದರೆ ಚಿಕನ್ ಸಾರು, ಮಟನ್ ಸಾರು ಆ ಥರ ಮಾಡಿದಾಗ ಅಷ್ಟೇ ತೆಂಗಿನಕಾಯಿ ಬೇಗ ಖಾಲಿ ಆಗೋದು. ಇಲ್ಲಾಂದರೆ ಈ ಪಲ್ಯಗಳೆಲ್ಲ ಮಾಡ್ತೀವಿ ನೋಡಿ, ಆವಾಗ ಮಾಮ ಎಲ್ಲ ಬೈತಾ ಇರ್ತಾರೆ, ತೆಂಗಿನಕಾಯಿ ಜಾಸ್ತಿ ಹಾಕ್ಬಿಡ್ತೀಯಾ ಅಂಥೇಳಿ. ಅದಕ್ಕೆ ಸ್ವಲ್ಪ ಅವ್ರಿಗೆ ಕಾಣಿಸ್ಬಾರ್ದು ಆ ಥರ ಹಾಕ್ತೀನಿ, ಸ್ವಲ್ಪ ಲೈಟಾಗಿ ಹಾಕ್ತೀನಿ. ಹಾಕಿದ್ದಾಳೆ ಅಂತ ಗೊತ್ತಾಗಬೇಕು, ಆದರೆ ಹುಡುಕ್ಬೇಕು, ತೆಂಗಿನಕಾಯಿ ಇದೆಯಾ, ಕಾಣಿಸ್ತಾ ಇದೆಯಾ ಅನ್ನೋ ಥರ. ಆ ಥರ ತೆಂಗಿನಕಾಯಿ ಹಾಕ್ತೀನಿ. ಈ ರೀತಿ ಒಂದು 3-4 ಇವಾಗ 3 ತೆಂಗಿನಕಾಯಿ ಸುಲಿದಿದ್ದೀನಿ. ಒಂಥರ ಬೆರಳೆಲ್ಲ ನೋವ್ತಾ ಇರುತ್ತೆ ತೆಂಗಿನಕಾಯಿ ಎಲ್ಲ ಸುಲಿಬೇಕಾದ್ರೆ, ಅಂದರೆ ಮಚ್ಚಲ್ಲಿ ಸುಲಿಯೋದಲ್ವ, ಅದರಿಂದ. ಆಮೇಲೆ ತೆಂಗಿನಕಾಯಿ ಎಲ್ಲ ಸುಲಿದು ಮನೆಗೆ ತಂದು ಇಟ್ಟಾದಮೇಲೆ ಮಧ್ಯಾಹ್ನ ಮೊಟ್ಟೆ ಪಲಾವ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಒಂದು ಎಲೆ ತೋರಿಸ್ತಾ, ಅದು ಹೇಗಿದೆ ಅಂದರೆ ಈ ಕಬ್ಬಿಂದು ಎಲೆ ಬರುತ್ತೆ ನೋಡಿ, ಸೋಗು ಅಂತ ಹೇಳ್ತೀವಿ, ಕಬ್ಬಿನ ಸೋಗು, ಆ ಥರ ಇದೆ ಅದು. ಆಂಟಿಗೆ ನಾನು ಫೋನ್ ಮಾಡಿ ಕೇಳಲಿಲ್ಲ, ಯಾಕೆಂದರೆ ಆಂಟಿ ಸಿಟಿಗೆ ಹೋಗಿದ್ರು, ಅವ್ರು ಬಂದಿರಲಿಲ್ಲ. ಅವ್ರು ಬಂದಿದ್ದು ಯಾವಾಗ ಬಂದರು ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಸಿಟಿಯಲ್ಲೇ ಇರ್ಬೋದು ಅಂಥೇಳಿ, ಅಂದರೆ ಅಕ್ಕನ ಮನೆಗೆ ಹೋಗಿದ್ರು. ಅದಕ್ಕೆ ಮತ್ತೆ ಫೋನ್ ಮಾಡೋದೆಲ್ಲ ಬೇಡ ಅಂಥೇಳಿ ಅದನ್ನು ಪಲಾವ್ಗೆ ಯೂಸ್ ಮಾಡಿದೆ. ಏನೂ ಚೇಂಜಸ್ ಅಂತ ಏನೂ ಅನಿಸ್ಲಿಲ್ಲ. ಇವರು ಆ ಎಲೆನ ಏನಂತೇಳಿ ಮುರಿದ್ಬಿಟ್ಟು ಸ್ಮೆಲ್ ಮಾಡಿದಾಗ ಅದು ಪಲಾವ್ ಸ್ಮೆಲ್ ಬರ್ತಿತ್ತಂತ, ಅದಕ್ಕೆ ಅದು ಪಲಾವ್ ಎಲೆ ಅಂತ ಹೇಳ್ತಾಯಿದ್ರು. ಇಲ್ಲಿ ನಾನು ಮೊಟ್ಟೆ ಪಲಾವ್, ಅಂದರೆ ಎಗ್ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. 2 ಮೊಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಮೊಟ್ಟೆ ಹಾಕಿದ್ದಷ್ಟೇ. ಮಾಮ ಒಂದೊಂದೇ ಮೊಟ್ಟೆ ಸಾಕು, 2 ಮೊಟ್ಟೆ ಎಲ್ಲ ಬೇಡ, ಜಾಸ್ತಿ ಆಗಿಬಿಡುತ್ತೆ ಮೊಟ್ಟೆ ಎಲ್ಲ ಅಂತೇಳ್ಬಿಟ್ಟು, ಅದಕ್ಕೆ 3 ಬೇಡ 4 ಮೊಟ್ಟೆ ಹಾಕೋಣ ಅಂತೇಳಿ 4 ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಆಂಟಿ ಕೊಟ್ಟಿದ್ರಲ್ಲ ಅದು ಒಂದು ಎಲೆ, ಅದನ್ನು ಹಾಕಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಹಾಗೆ 1-2 ಏಲಕ್ಕಿ ಕಾಯಿ ಹಾಕ್ಬಿಟ್ಟು, ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ನೀವು ಈರುಳ್ಳಿ ಹಾಕ್ತಿರಲ್ಲ ಅವಾಗನೇ ಒಟ್ಟಿಗೆ ಹಾಕ್ಕೊಳ್ಳಿ, ಅವಾಗ ಏನಾಗುತ್ತೆ ಅದು ಮುಖಕ್ಕೆ ಸಿಡಿಯಲ್ಲ ಅಷ್ಟೊಂದು. ಇಲ್ಲಾಂದರೆ ಬರೀ ಅದನ್ನೇ ಹಾಕ್ದಾಗ ಏನಾಗ್ಬಿಡುತ್ತೆ, ಮುಖಕ್ಕೆ ಸಿಡಿತಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈರುಳ್ಳಿ ಜೊತೆ ಹಾಕ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ. ಇವಾಗ ಎಲ್ಲ ಹಾಕಿದ್ಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಅದೆಲ್ಲ ಫ್ರೈ ಆದಮೇಲೆ ಪುದೀನ ಸೊಪ್ಪು, ನಾನು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ತೀನಿ, ಇಲ್ಲಾಂದರೆ ಬರೀ ಪುದೀನ ಸೊಪ್ಪೆ ಹಾಕ್ಬಿಡ್ತೀನಿ. 2 ಇದ್ರೂ 2 ಸ್ವಲ್ಪ ಹಾಕ್ಬೋದು. ನನ್ನ ಹತ್ರ ಇಲ್ಲಿ ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು 2 ಸ್ವಲ್ಪ ಹಾಕಿದ್ದೀನಿ. ಆದರೆ
ಪುದೀನ ಜಾಸ್ತಿ ಇರುತ್ತೆ, ಕೊತ್ತಂಬರಿ ಕಡಿಮೆ ಇದೆ. ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ, ಆ ಕಡೆ ನೋಡ್ತಾ ಇರ್ಬೋದು ನೀವು. ಆ ಕಡೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಏಕೆಂದರೆ ಬೇಗ ಪಲಾವ್ ಆಗಬೇಕು ಅಂದರೆ ಬಿಸಿನೀರು ಇಟ್ಕೊಂಡ್ರೆ ಬೇಗ ಪಲಾವ್ ಆಗುತ್ತೆ. ಇಲ್ಲಾಂದರೆ ನಾವು ತಣ್ಣೀರು ಹಾಕಿ ಅದು ಬಿಸಿ ಆಗೋದ್ರೊಳಗಡೆ ಏನಾಗುತ್ತೆ ಅಂತ ಅಂದರೆ ಲೇಟ್ ಆಗುತ್ತೆ. ಬಿಸಿನೀರು ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ ಅಂಥೇಳಿ ಯಾವುದೇ ಪಲಾವ್ ಇರ್ಬೋದು, ಉಪ್ಪಿಟ್ಟಿರ್ಬೋದು, ಈ ಥರ ಎಲ್ಲ ಮಾಡುವಾಗ ನಾನು ಹಾಗೆ ಮಾಡೋದು. ಒಂದು ಕಡೆ ಬಿಸಿನೀರು ಇಟ್ಕೊಂಡಿರ್ತೀನಿ, ಅವಾಗ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ ಅಂಥೇಳಿ. ಇದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಪಲಾವಲ್ಲಿ ಸಿಗಬಾರ್ದು ಇವರಿಗೆ, ಆ ಥರ ಹಾಕ್ತೀನಿ. ಯಾಕೆಂದರೆ ಅವ್ರು ಸಿಕ್ಕಿದ್ರೆ ಏನು ಮಾಡ್ತಾರೆ, ತೆಗೆದು ಸೈಡಲ್ಲಿ ಇಟ್ಬಿಡ್ತಾರೆ. ಆದ್ದರಿಂದ ನಾನು ಇಲ್ಲಿ ಪಲಾವ್ನ ಟೊಮೆಟೊನ ಆ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಉಪ್ಪು ಆದಷ್ಟು ಕಡಿಮೆ ತಿನ್ನಿ, ಹೆಲ್ತಿಗಂತೂ ತುಂಬ ಒಳ್ಳೆಯದು. ಅದೇ ನಾವು ಡೈಲಿ ಉಪ್ಪನ್ನ ಚೆನ್ನಾಗಿ ತಿಂದರೆ, ಅಂದರೆ ಟೇಸ್ಟ್ ಕರೆಕ್ಟಾಗಿ ತಿಂದರೆ ಏನೋ ಅನಿಸಲ್ಲ, ರುಚಿಯಾಗಿರುತ್ತೆ. ಅದೇ ಸ್ವಲ್ಪ ಸಪ್ಪೆ ಮಾಡ್ಕೊಂಡು ತಿಂದರೆ ಅದು ಟೇಸ್ಟೇ ಅನಿಸಲ್ಲ. ಆದರೆ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮನೇಲೂ ಹಾಗೆ ಸ್ವಲ್ಪ ಉಪ್ಪು, ಎಣ್ಣೆ ಮತ್ತು ತೆಂಗಿನಕಾಯಿ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆನೇ, ಪಲಾವ್ ಇರ್ಬೋದು, ಏನಕ್ಕಾದರೂ ಅಷ್ಟೇ ಕಡಿಮೆ ಯೂಸ್ ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲೆ ಹಾಕ್ಬಿಟ್ಟು ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪನೇ ಹಾಕ್ಕೊಳ್ಳಿ. ಆವಾಗ ತುಂಬ ಜಾಸ್ತಿ ಹಾಕ್ಬಿಟ್ರು ಡಾರ್ಕ್ ಕಲರ್ ಆಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಕೌಶಿ ಜೊತೆ ಮಾತಾಡಿಕೊಂಡು ಪಲಾವ್ ಮಾಡ್ತಾ ಇರೋದು. ಎಲ್ಲ ಈಗ ಮಿಕ್ಸ್ ಎಲ್ಲ ಆಯಿತು. ಇವಾಗ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಮೊಟ್ಟೆನ, ಯಾಕೆಂದರೆ ಮೊಟ್ಟೆ ಪೀಸ್ ಆಗಿಬಿಡುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಹಾಕಿದ ಮೇಲೆ ನೋಡಿ, ಇವಾಗ ನಾನು 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸಾಕು ಅಂತೇಳಿ. ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿನೂ ಅಷ್ಟೇ ಒಂದು ಸರಿ ತೊಳೆದ್ಬಿಟ್ಟು, ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದೇ ಅಕ್ಕಿ ಹಾಕ್ಕೊಳ್ಳಿ. ಈ ಅಕ್ಕಿ ಹಾಕ್ಕೋಬೇಕು, ಆ ಅಕ್ಕಿ ಹಾಕ್ಕೋಬೇಕು ಆ ಥರ ಎಲ್ಲ ಏನಿಲ್ಲ. ನಿಮ್ಗೆ ಯಾವ ಅಕ್ಕಿ ಇಷ್ಟ ಅದನ್ನೇ ಹಾಕ್ಕೋಬೋದು. ನಾನಿಲ್ಲಿ 1 ಲೋಟ ಅಕ್ಕಿ ಹಾಕಿದರೆ ನಮ್ಮ 3 ಜನಕ್ಕೂ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಹಾಗೇ ಆ ಕಡೆ ಇಟ್ಕೊಂಡಿದ್ದೀನಲ್ಲ ಬಿಸಿನೀರು, ಅದನ್ನು ಹಾಕ್ಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು 3 ವಿಷಲ್ ಹಾಕಿಸ್ಕೊಳ್ತೀನಿ. 3 ವಿಷಲ್ ಹಾಕ್ಸ್ಕೊಂಡ್ರೆ ಅಲ್ಲಿಗೆ ಪಲಾವ್ ರೆಡಿಯಾಗಿದೆ ಅಂತ ಹೇಳಿ. ನಾನು ಇಲ್ಲಿ ಬಟಾಣಿ ಮತ್ತು ಸೋಯಾನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಬಟಾಣಿನ ಫಸ್ಟೇ ಹಾಕ್ಕೋಬೋದು, ಏನಂದರೆ ಅದು ಫುಲ್ಲು ಬೆಂದೋಗ್ಬಿಡುತ್ತೆ, ಬಟಾಣಿ ಸಿಗೋದೇ ಇಲ್ಲ ತಿನ್ನೋದಕ್ಕೆ. ಈ ರೀತಿ ಯಾವ ರೀತಿ ಆಗಿರ್ತಂದರೆ ಸ್ಮ್ಯಾಶ್ ಥರ ಆಗೋಗಿರುತ್ತೆ ಬಟಾಣಿ. ಆದ್ದರಿಂದ ನಾನೇನು ಮಾಡ್ತೀನಿ, ಲಾಸ್ಟಲ್ಲಿ ಬಟಾಣಿನ ಹಾಕಿರೋದು. ಬಟಾಣಿ ಮತ್ತು ಸೋಯಾಬೀನ್ ಅಂತ ಸಿಗುತ್ತೆ, ಸೋಯಾಬೀನ್ ಕಾಳಲ್ಲ, ಸೋಯಾಬೀನ್ ಅಂತ ಸಿಗುತ್ತೆ. ಅದರಿಂದ ಪಲ್ಯ ಮತ್ತು ಈ ಥರ ಪಲಾವ್ಗೆ, ಮೊಟ್ಟೆ ಪಲಾವ್ಗೆ ಅಂತಲ್ಲ, ತರಕಾರಿ ಪಲಾವ್, ಟೊಮೆಟೊ ಬಾತು, ಚಿಕನ್ ಪಲಾವ್, ಇದಕ್ಕೆಲ್ಲ ಒಂದು 4-5 ಸೋಯಾ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನಾನು ನಿಂಬೆಹಣ್ಣಿನ ರಸ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ. 2 ಸ್ವಲ್ಪ ಹಾಕ್ಕೊಳ್ತೀನಿ ಅಂದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕಿದರೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅಲ್ಲಿಗೆ ಬಿರಿಯಾನಿ ಅಲ್ಲ, ಮೊಟ್ಟೆ ಪಲಾವ್ ರೆಡಿ ಆಗುತ್ತೆ. 3 ವಿಷಲ್ ಹಾಕ್ಸ್ಕೋಬೇಕು. 1 ವಿಷಲ್ಗೆಲ್ಲ ಅಷ್ಟು ನೀಟಾಗಿ ಅಕ್ಕಿ ಬೆಂದಿರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, 3 ವಿಷಲ್ ಹಾಕಿಸ್ಕೊಳ್ತೀನಿ. ಹಾಗೆ ಇಲ್ಲಿ 3 ವಿಷಲ್ಗೆ ಅಂದರೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಆಗಲಿ ಅಂತೇಳಿ, ಮತ್ತೇನು ಪಲಾವ್ ಆಗೋ ತನಕ ಏನಾದರೂ ಕೆಲಸಗಳಿದ್ರೆ ಮಾಡೋಣ ಅಂಥೇಳಿ ಹಾಗೆ ಶುಂಠಿ ತರಿಸಿದ್ದೆ. ಅಂದರೆ ಫ್ರಿಜ್ಜಲ್ಲಿ ಶುಂಠಿ ಇದೆ, ಆದರೆ ನೋಡಿಲ್ಲ. ಏನಂದರೆ ತರಕಾರಿ ಎಲ್ಲ ತರ್ಸೋಕ್ಕೆ ಅಂತ ಕಳಿಸ್ತೀನಲ್ಲ, ಆವಾಗ ಏನು ಮಾಡ್ತೀನಿ ಅಂದರೆ ಇನ್ನೊಂದು 10 ರೂಪಾಯಿ 20 ರೂಪಾಯಿ ಆ ಥರ ಉಳಿದ್ರೆ, ಈ ಥರ ಉಳಿದ್ರೆ ಏನು ಮಾಡ್ತೀನಿ ಅಂದರೆ 10 ರೂಪಾಯಿ ಹಸಿಮೆಣ್ಸಿನ್ಕಾಯಿ, ಇಲ್ಲಾಂದ್ರೆ 10 ರೂಪಾಯಿ ಶುಂಠಿ ಈ ಥರ ತಂದುಬಿಡು ಅಂತ ಹೇಳಿರ್ತೀನಿ.
ಹಾಗೆ ತಂದುಬಿಟ್ಟಿದ್ದ ಅವನು. ಆಮೇಲೆ ನೋಡಿದರೆ ಶುಂಠಿ ಫ್ರಿಜ್ಜಲ್ಲಿತ್ತು. ಮತ್ತು ಇನ್ನೇನು ಮಾಡೋದು, ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಸ್ವಲ್ಪ ಡ್ರೈ ಎಲ್ಲ ಆಗಲಿ ಅಂತೇಳಿ. ಇಲ್ಲಿ ಶುಂಠಿನ ನೀರಲ್ಲಿ ನೆನೆಸಿದ್ದೆ. ನೆನೆಸ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ಹೊರಗಡೆ ಇಡ್ತೀನಿ. ಸೊ ನೀಟಾಗಿ ಎಲ್ಲ ಡ್ರೈ ಆದಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ ಈ ಥರ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ. ನೆಕ್ಸ್ಟು ನಾವು ಮೊಟ್ಟೆ ಪಲಾವ್ ಎಲ್ಲ ತಿಂದ್ಕೊಂಡು ಎಲ್ಲ ಹೊರಗಡೆ ಹೋಗ್ತೀವಿ. ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.